ಪಾಪ ಮಾಡೋಕ್ಕಾಗಲ್ಲ. ಹಂಗಂದ್ರೆ ಹೋಗ್ತಾಳೆ ಹಂಗೆ ಒದ್ದಾಡ್ಕೊಂಡು. ಹೆಂಗೈದು ತಿಂಗಳದು ಕಂತು ಕೊಟ್ಟಿದ್ಲತ್ತ. ಹೋಗೋದಕ್ಕೆ ವಾರೆಲ್ಲ ನಾ ಕೆಲಸಕ್ಕೆ ಹೆಂಗೆ ಪಾತಾಡಂತ ಇಸ್ಕೊಂಡು ಕೊಟ್ಟಿಲ್ಲ ಅವನೊಂದು ಹಿಡ್ದು ದೊಡ್ದ ಹೆಂಗೆ ಕೊಟ್ಟಿಳತ್ತ. ಏನು ಮಾಡ್ತಿದ್ದೆ ಯಾವ ಸಾಲ ತೀರುತ್ತೋ ಏನೋ ಹೇಳ್ದು ಪಾಪ. ಹೋಗತ್ತ ಪಾಟ್ ಬೀಳೋದು ನೋಡೋಕ್ಕಾಗಲ್ಲ ನಮ್ಮ ಕಣ್ಣಿಗಂತೂ. ಮೈಮಾರಾಗೇನೆ ಅಮ್ಮ ಅಮ್ಮ ತಗೊಳಮ್ಮ, ಈಗ ತಗೋದ ಹಣ್ಣು ತಗೊಂಬಂದಿದ್ದಿ. ಇವತ್ತು ತಗೊಂಬಂದಿದ್ಯಾ ನನಗೆ? ಇಷ್ಟು ದಿನ ನಿಮ್ಮ ಅತ್ತಿಗೆ ತಗೊಂಬಂದು ಕೊಡ್ತಿದ್ದಾನು, ಇವತ್ತು ತಗೊಂಬಂದು ಕೊಟ್ಟಿದ್ಯಾ? ಈಗಳಮ್ಮ ತಗ. ಇವಾಗ ಅತ್ತಿಗೇನು ನಾನೇನು ಒಂದು ಅರ್ಧ ಕೆ ಜಿ ತಗೊಂಬಂದು ಕೊಡ್ತೀನಿ ಅಷ್ಟೇ. ನಾನೇನು ಜಾಸ್ತಿ ತತ್ತಿರಲಿಲ್ಲ. ಈಗ ತಗ ನಿನಗೆ 1 ಕೆ ಜಿ ಸೇಬು, 1 ಕೆ ಜಿ ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, 1 ಕೆ ಜಿ ಹಣ್ಣು ತಗೊಂಬಂದಿದ್ದೀನಿ. ತಿನ್ನಮ್ಮ, ತಿನ್ಕೊಂಡು ಚೆನ್ನಾಗಿರಮ್ಮ. ನೀನು ಚೆನ್ನಾಗಿದ್ರೆ ಸಾಕು. ಎಷ್ಟೇ ಆಗಲಿ ನೀನು ನಮ್ಮನ್ನು ಎತ್ತು ಒತ್ತು ಸಾಕಿದೀಯಾ. 9 ತಿಂಗಳು ಎತ್ತು ಒತ್ತು ಸಾಕೋದಂದರೆ ಸುಮ್ಮನೆ ಎಲ್ಲ ತಾಯಿನೇನೆ. ಅದಕ್ಕೇ ತಗೊಂಬಂದಿದ್ದೀನಿ. ತಗ 1 ಕೆ ಜಿ ಹಣ್ಣು ತಗೊಂಬಂದಿದ್ದು, 1 ಕೆ ಜಿ ತಗೊಂಬಂದಿದ್ದೀನಿ. ಅತ್ತಿಗೆ ಯಾರೂ ತಂದು ಕೊಡೋರಿಲ್ಲ, ನಾನು ದಿನ ಹೋಗ್ತೀನಿ ಅಂತ ತಗೊಂಬಂದು ಕೊಡೋದು ಅಷ್ಟೇ. ತಗ ತಿನ್ನು. ಇನ್ನೊಂದು ಕವರ್ ತಂದಿದ್ದೀಯ ತತ್ತ? ಅವನು ಇಲ್ಲಿಗೇನೆ? ಇವು ಅತ್ತಿಗೆ ತಗೊಂಬಂದಿದ್ದೀನಿ. ಅದ್ರಾಗ 1 ಕೆ ಜಿ ತಗೊಂಬಂದಿದ್ದೀನಿ. ಅವೇನೇ ಏನು ಬೇರೆ ಹಣ್ಣು ಯಾವೂ ಇಲ್ಲ. ಇವು ಒಂದು ಅರ್ಧ ಕೆ ಜಿ ಸೇಬು, ಒಂದು ಅರ್ಧ ಕೆ ಜಿ ಕಿತ್ಲೆ ಹಣ್ಣು ಒಂದು ತಗೊಂಬಂದಿದ್ದೀನಿ. ಆ ಹುಡುಗರು ಅವು ಇದಾವಲ್ಲ ತಿಂತವೆ ಅಂತೇಳಿ ಅದಕ್ಕೆ ಒಂದು ಅರ್ಧ ಕೆ ಜಿ ತಂದೆ ಇದ್ದೀನಿ. ತಿನ್ನಮ್ಮ, ತಿನ್ಕೊಂಡು ಚೆನ್ನಾಗಿರಮ್ಮ. ಏನು ತಗೊಂಬಂದು ಕೊಟ್ಟನ? ಅವ್ರ ಅತ್ತಿಗೆ ತಗೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಬೈತಾಳೆ ನಮ್ಮ ಅಮ್ಮಯ್ಯ ಅಂತ ಹೇಳಿ ತಗೊಂಬಂದವನಿ. ಒಂದಿಟ್ಟು ಭಯ ಬಂದೈತೆ ನನ್ನ ಮೇಲೆ. ಹಿಂಗೆ ಬೈತಿದ್ರೆ ಮತ್ತೆ ಒಂದಿಟ್ಟು ಭಯ ಬರೋದು ನೋಡು. ನಾನು ನೆನ್ನೆ ಶಾವ ತಗ್ಲಿಕ್ಕೆಣ್ಣ ಅದಕ್ಕೆ ಇವತ್ತು ಏಳ್ದಲ್ಲೇ ತಗೊಂಬಂದು ಕೊಟ್ಟವನಿ. ನನಗೆ ಹೆದ್ರಿಕೊಂಡವನಿ. ಒಂದಿಟ್ಟು ನನ್ನ ಮೇಲೆ ಭಯ ಬಂದೈತೆ. ನಮ್ಮ ಅಮ್ಮ ಬೈತಾಳೆ ಅಂತೇಳಿ ಒಂದಿಟ್ಟು ಭಯ ಬಂದುಬಿಟ್ಟೈತಿ. ಏನಪ್ಪಿ ಏನೋ ತಗೊಂಬಂದು ಕೊಟ್ಟು ನಿನ್ನ ಮಗ, ದೊಡ್ಡ ಮಗ ನೆನ್ನೆ ಶಾವಾಗ ಸರಿಯಾಗಿ ಗಲಾಟೆ ಮಾಡಿದ್ನ, ಸರಿಯಾಗಿ ಒಂದನ್ನ. ಅದಕ್ಕೆ ಇವತ್ತು ಹೇಳ್ದಲ್ಲೇ 1 ಕೆ ಜಿ ಹಣ್ಣು ತಗೊಂಬಂದವನಿ. ಸೇಬೆಹಣ್ಣು 1 ಕೆ ಜಿ, ದ್ರಾಕ್ಷಿ ಹಣ್ಣು 1 ಕೆ ಜಿ, ಬಾಳೆಹಣ್ಣು ಎಲ್ಲ 1 ಕೆ ಜಿ ತಗೊಂಬಂದವನಿ. ಅದಕ್ಕೆ ಮತ್ತೆ ಸುಮ್ಮನೆ ಇರಬಾರ್ದು, ಮಾತಾಡ್ಬೇಕು ಅಂಬದು ನೋಡಿ. ನಾನು ನೆನ್ನೆ ಶಾವ ತಗ್ಲಿಕ್ಕೆ ಇವತ್ತು ಹೇಳ್ದಲ್ಲೇ ತಗೊಂಬಂದು ಕೊಟ್ಟವನಿ. ಹೆಂಗೆ ತಗೊಂಬಂದು ಕೊಟ್ರ? ಅದೇ ಏನೋ ಪಳ್ತ ತಂದು ಕೊಟ್ಟಿರ್ಬೇಕೇನೋ ನೋಡು. ಅತ್ತಿಗೆ ಒಳ್ಳೊಳ್ಳೆ ವಾರಿಸ್ಕೊಂಡು ಹೋಗಿರ್ಬೇಕು. ಬಿಡು, ನೀನೇನು ಎಂಥವನ ತಿನ್ಲಿ ಅಂತ ಹೇಳಿ ಪಳ್ತಾವೇನೋ ತಂದಿರ್ಬೋದೇನೋ. ಚೆನ್ನಾಗಿದ್ದಾವೆ ಹಂಗೆ ನೋಡು. ಇಲ್ಲ ಸೆನಕೈದಾವೆ. ಸೆನಕಿದಾವೆ ತಂದವನಿ. ಸುಮ್ಮನೆ ಇವತ್ತು ಯಾಕೆ ಈಗ ತಂದು ಕೊಟ್ಟ ಮೇಲೆ ಸೆನಕಿಲ್ಲ ಅನ್ಬಾರ್ದು. ಸೆನಕೈದ ಕಣಿ ನೋಡು, ಯಾತು ಕೊಳ್ತಿಲ್ಲ ಏನಿಲ್ಲ. ನಾನೆಲ್ಲ ಪಳ್ತಾವೆಲ್ಲ ಇಲ್ಲಿ ಕೊಟ್ಟು ಅತ್ತಿಗೆ ಒಳ್ಳೊಳ್ಳೆ ತಗೊಂಡೋಗ್ತಾ ಇರಬೇಕು. ಇಲ್ಲಿ ಕೊಳ್ತಾವೆಲ್ಲ ಸ್ಯಾನೆ ಕೊಟ್ಟು ಅತ್ತಿಗೆ ಒಳ್ಳೊಳ್ಳೆ ಒಂದು ಈಸ್ ತಗೊಂಡೋಗ್ತಾ ಇರಬೇಕು. ಸಣ್ಣ ಕೈ ತತ್ತು ಕವರ್ ಇದ್ದು ದೊಡ್ಡ ಕವರು ಅಂತ ಅಂದ್ಕೊಂಡೆ. ಹೆಂಗ ತಮ್ಮಂದು ಕೊಟ್ಟರು ಮತ್ತು ಮಾತಾಡಿರಿ, ಮತ್ತೆ ಮಾತಾಡಲಿಲ್ಲ ಅಂದ್ರೆ ತಂದು ಕೊಡಲ್ಲ. ತರಿಸ್ಕೊಂಡು ಸುಮ್ಮನೆ ತಿಂದು ನಾವು ತಿಂತೀವಿ. ಹೆಂಗೋ ನಾವು ಕೆಲ್ಸಕ್ಕೆ ಹೋಗ್ತೀವಲ್ಲ, ನೀನು ತರಿಸ್ಕೊಂಡ್ರೆ ನಾವು ತಿನ್ಬೋದು. ಮತ್ತೆ ಅದಕ್ಕೆ ನಾನು ನೆನ್ನೆ ಮಾತಾಡಿದ್ದು ನೀವು ತಿನ್ಬೋದು ಅಂತ ಹೇಳಿ. ನಾನು ಹೇಳ್ತೀನಿ ದಿನ ಒಂದು ಅರ್ಧ ಪ್ಯಾಕೆಟ್ ಮೊಸರು ಕೊಡಿಸು, ಅರ್ಧ ಲೀಟ್ರದ್ದು ಅಂತ ಹೇಳ್ತೀನಿ. ಮೊಸರು ನೀವು ಪಾಪ ಗಾರೆ ಕೆಲ್ಸಕ್ಕೆ ಹೋಗ್ತೀಯಲ್ಲ, ಒಂದಿಟ್ಟು ಉಮ್ತೀಯ. ಅರ್ಧ ಪ್ಯಾಕೆಟ್ ಅರ್ಧ ಲೀಟ್ರದ ಕೊಡಿಸು ಅಂತ ಹೇಳಿ ಅದನ್ನು ಹೇಳ್ತೀನಿ. ಇವತ್ತು ಹಣ್ಣು ಹೇಳಿದ್ ನಾಳಿಕೆ ಹೇಳ್ತೀನಿ. ಮೊಸರು ತಾಂಬ, ಮೊಸರು ಜ್ಯೂಸು ದಿನ ಒಂದೊಂದು ತಾಂಬ ಅಂತ ಹೇಳ್ತೀನಿ. ತಂದು ಕೊಡ್ಲಿ ಬಿಡು, ಏನು ದೇವ್ರು ಕೊಟ್ಟವ್ರು ಮಸ್ತಾಗಿ. ತಂದು ಕೊಡ್ಲಿ. ಅದೇ ಮತ್ತೆ ತಂದು ಕೊಡ್ತಾರೆ ಹೇಳಿ, ಯಾರು ಇಚ್ಚಿಗೆ ತಂದು ಕೊಡ್ತಾರೆ. ನಡಿ ಐತಿ ತೊಳ್ಕೊಂಡು ತಿಂಬಾನ. ನಡಿ ಒಳಗೆ ತಗೊಂಡು ನಡಿ ತಿಮ್ಮನ್. ತಿರ್ಗಿ ಇಲ್ಲಿ ಯಾರನ ಬಂದ್ರೆ ತಿರ್ಗಿ ಅವ್ರಿಗೆ ಬೇರೆ ಕೊಡಬೇಕಾಗುತ್ತೆ. ಇವಳು ಭಾಗ್ಯಮ್ಮ ಯಾರನ ಬೊತ್ತಾಳೆ. ತಿರ್ಗಿ ಅವಳಿಗೆ ಕೊಡಬೇಕಾಗುತ್ತೆ. ನಡಿ. ಒಟ್ಟು ಸ್ಯಾನೆ ರೇಟು ಹಣ್ಣು ಯಾರಿಗೂ ಕೊಡೋದಲ್ಲ. ನಡಿ ತಿಂಬಾನ. ನಿಮ್ಮ ಅಮ್ಮಗೆ ಕೊಡೋಕ್ಕಿಲ್ಲೇನಪ್ಪ? ನಾನು ಇನ್ನೇನೋ ತಗೊಂಬಂದೆ. ತಿರಾನ ನಾನು ಯಾಕೆ ತಗೋಣ ತೋರಿಸ್ತಿದ್ದೆ, ನೀನು ತಗೊಂಬಂದು. ಅವ್ರಿಗೂ ತಗೊಂಬಂದು ಕೊಟ್ಟಿದ್ದೀನಿ ಕಣತ್ತೆ. ತಿನ್ನು, ನೀನು ತಿನ್ನು, ಅವರು ತಿನ್ನಲಿ, ಅವರು ತಿಂದು ಚೆನ್ನಾಗಿರ್ಲೇಳು. ಅವ್ರಿಗೂ ತಗೊಂಬಂದು ಕೊಟ್ಟು ಅಲ್ಲಿಗೆ ಕೊಟ್ಟು ಇಲ್ಲಿಗೆ ತಗೊಂಬಂದಿದ್ದೀನಿ. ಅವ್ರಿಗಿನ್ನ 1 ಕೆ ಜಿ ತಗೊಂಬಂದಿದ್ದೀನಿ. ನಿನಗಿನ್ನ ಅರ್ಧ ಕೆ ಜಿ ತಗೊಂಬಂದಿದ್ದೀನಿ. ಅವ್ರಿಗೂ 1 ಕೆ ಜಿ ತಗೊಂಬಂದಿದ್ದೀನಿ. ತಗೊಂಬಂದು ಕೊಡಪ್ಪ, ತಿನ್ನಿ. ಸಿಟ್ಟು ಬರ್ತೈತೆ ಅಂತಾರಿಗೆ ಆಗಲಿ. ಈಗ ನೋಡಪ್ಪ ನಮ್ಮ ಅಮ್ಮಯ್ಯ ಸಿಟ್ಟಾತು ಅಮ್ಮಂಗೆ ಆಗುತ್ತೆ ನಿನಗೆ. ಅವ್ರಿಗೆ ಹೆಂಗಾಗುತ್ತೆ ನೋಡಪ್ಪ ನನ್ನ ಮಗ. ನನಗೆ ಬಿಟ್ಟು ಬೇರೆ ತಗೊಂಬಂದು ಕೊಡ್ತಾ ಇದ್ದಾನಲ್ಲ ಅಂತೇಳಿ ಅವ್ರಿಗೂ ಸಿಟ್ಟು ಬರುತ್ತೆ. ತಗೊಂಬಂದು ಕೊಡು, ತಿನ್ಲಿ. ಈಗಳಪ್ಪ ಅವ್ರು ಏನಾನ ಮಾಡಲಿ, ನೀನು ಈಗ ಎಷ್ಟೇ ಆಗಲಿ ನಿಮ್ಮ ಅಮ್ಮಯ್ಯ ನೀನು ಏನೇ ಮಾಡಿದ್ರು ಎತ್ತು ಒತ್ತು ಸಾಕಿದಾಳೆ ನಿಮ್ಮ ಅಮ್ಮಯ್ಯ. 9 ತಿಂಗಳು ಎತ್ತು ಒತ್ತು ಸಾಕೋದು ಅಂದರೆ ಅಷ್ಟು ಸುಲಭ ಅಲ್ಲ. ಒಬ್ಬಳು ತಾಯಿ ಒಂದು ಮಗು ನೀರೋದಂದ್ರೆ ಅಷ್ಟು ಸುಲಭ ಅಲ್ಲ. ನೋಡ್ಕೊಂಡೈದು ನಿಮ್ಮಮ್ಮ ಇಲ್ಲಿವರೆಗೂ ನೋಡ್ಕೊಂಬದಕ್ಕೆ ತಾನೇ ನೀನು ಈ ಮಟ್ಟಕ್ಕೆ ಬಂದಿರೋದು. ನಿಮ್ಮಮ್ಮ ಎತ್ತು ಒತ್ತು ಸಾಕೋದಕ್ಕೆ ತಾನೇ ನೀನು ಈ ಮಟ್ಟಕ್ಕೆ ಬಂದಿರೋದು. ಅದಕ್ಕೇ ಅವ್ರೇನಾನ ಮಾಡಲಿ ನಿನಗೆ ಮುಂದೆ ಒಳ್ಳೇದಾಗುತ್ತೆ. ನಿನ್ನ ಮಕ್ಕಳು ಮರಿಗೆ ಒಳ್ಳೇದಾಗುತ್ತೆ. ದೇವ್ರಂತೂ ತನ್ನ ಕೊಟ್ಟವನೇ. ಈಗ ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತ ಹೇಳ್ತಾರೆ. ಹಂಗೆ ದೇವರು ಅಂತೂ ತನ್ನ ಕೊಟ್ಟಾಗ ತಂದೆ ತಾಯಿಗೆ ಇವನು ನೋಡ್ಕೊಂತಾನೋ ಇಲ್ವೋ, ಯಾರಿಗಾನ ಒಟ್ಟಸ್ತಾಗ ಬಂದವ್ರಿಗೆ ದಾನ ಧರ್ಮ ಮಾಡ್ತಾನೋ ಇಲ್ವೋ ಅಂತ ದೇವರೆಲ್ಲ ಪರೀಕ್ಷೆ ಮಾಡ್ತಾನೆ. ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತಾರಲ್ಲ, ಎಲ್ಲನ ದೇವ್ರ ಪರೀಕ್ಷೆ ಮಾಡ್ತಿರ್ತಾನೆ. ತಾಮಂದು ಕೊಡೋರು ಏನಾನ ಮಾಡಲಿ ನಿನಗೆ ಕೆಟ್ಟದ್ದೇ ಬಯಸ್ಲೇಳು, ನೀನು ಒಳ್ಳೇದೇ ಬಯಸವ್ರಿಗೆ ಅಷ್ಟೇ.
ಅದಕ್ಕೆ ಕಾಣತ್ತೆ ನಾನು ಇವತ್ತು ಈಗ ನಮ್ಮಮ್ಮನೇ ಅಲ್ವೇ ಎಷ್ಟೇ ಆಗಲಿ ತಿನ್ಕೊಂಡು ಚೆನ್ನಾಗಿರ್ಲಿ ಅವಳು ಬಿಡು ಹಣ್ಣು ಪಣ್ಣು ಈಗ ನಾನು 1 kg ಹಣ್ಣು ತಂದು ಕೊಡೋದ್ರಿಂದ ನಮ್ಮ ಅಮ್ಮಗೆ ಅವ್ರು ಯಾರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಅಮ್ಮಗೆ ತಗೊಂಬಂದು ಕೊಡ್ತೀನಿ ಅವರು ತಿನ್ನಲಿ ಈಗ ಹಣ್ಣು ದಾನ ಮಾಡೋರೇ ಮಾಡ್ತಾರೆ ಬಡವ್ರ ಬಗ್ಗರಿಗೆ ತಗೊಂಡೋಗಿ ಹೊಟ್ಟೆ ಹಸ್ವಿರೋರಿಗೆ ಮಾಡೋರು ಮಾಡೇ ಮಾಡ್ತಾರೆ ಏನೋ ದೇವ್ರು ನನಗಂತೂ ತನ್ನ ಕೊಟ್ಟವನೇ ತಗೊಂಬಂದು ಕೊಡ್ತೀನಿ ನಮ್ಮ ಅಮ್ಮನ ಕೈಗೆ ನಮ್ಮ ಅಮ್ಮ ಏನೋ ತಿನ್ನಲಿ ಯಾರನ್ನ ತಿನ್ನಲಿ ದೇವ್ರು ನೋಡ್ಕೊಂತಾನೆ ಅಷ್ಟೇ ನಾನು ಈಗ 1 kg ಹಣ್ಣು ತಗೊಂಬಂದು ಕೊಟ್ಟಿದ ತಕ್ಷಣ ದೇವ್ರು ನನಗೆ ಕೊಟ್ಟಿರೋದೆಲ್ಲ ಕಿತ್ಕೊಬಿಡ್ತಾನೆ ಅಂತಂದು ಏನಲ್ಲ ನಾನು ಬಡತನ ಎಲ್ಲ ಇದು ನಂದು ಶ್ರೀಮಂತಿಗೆಲ್ಲ ಹೋಗ್ಬಿಡುತ್ತೆ ಎಂಬುದೆಲ್ಲ ಅಷ್ಟೇ ತಾಂಬಂದು ಕೊಡ್ತೀನಿ ತಿನ್ಲಿ ಅವಳಿಗೆ ಬೇಜಾರಾಗುತ್ತೆ ನಮ್ಮ ಅಮ್ಮಗೂ ಎಷ್ಟೇ ಆಗಲಿಲ್ಲ ನಮ್ಮಮ್ಮಯ್ಯ ತಾಂಬಂದು ಕೊಡ್ತೀನಿ ಅವ್ರು ಏನನ್ನ ಮಾಡಲಿ ನನಗೆ ಏನನ್ನ ಮಾಡಲಿ ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ ಚೆನ್ನಾಗಿ ನನ್ನ ಪಾಪ ಏನು ಮಾಡ್ತಿದ್ದ ನೆತ್ತಾಗಿರ್ಬೇಕೇನಪ್ಪ ರಮ್ಮ ಬಂದಿಲ್ವೇನ ತಿಲ್ಲಿಗೆ ಕೆಲ್ಸಕ್ಕೆ ಹೋಗ್ಯವಳೇನಪ್ಪ ಬಂದಿಲ್ಲ ಆ ಹುಡುಗ ಅಲ್ಲೇ ಆಡ್ತಿರುತ್ತೆ ಬರೋಲ್ಲ ಇತ್ಲಾಗ ಅಲ್ಲೇ ಹುಡುಗರೆಲ್ಲ ಜೊತೆಯಾಗಿರ್ತಾವಲ್ಲ ಅಲ್ಲೇ ಆಡ್ತಾನೆ ಅಮ್ಮಗೆ ತಂದು ಕೊಟ್ಟಲ್ಲೇನಪ್ಪ ಅಣ್ಣ ಓನಾಕ ತಗೊಂಬಂದು ಕೊಟ್ಟೆ ಬಿಡು ಯಾಕೆ ಸುಮ್ಮನೆ ಅವರು ಬೇಜಾರು ಮಾಡ್ಕೊಂಬದು ಈಗಳಪ್ಪ ನಮಗೆ ತಗೊಂಬಂದು ಕೊಡಲ್ಲ ಅಂತ ಹೇಳಿ ಇದು ಮಾಡುತ್ತಲ್ಲ ಬೇಜಾರು ಮಾಡ್ಕೊಂಬತ್ತೆ ಅಂತ ತಗೊಂಬಂದು ಕೊಟ್ಟೆ 1 kg ಹಣ್ಣು ತಾನೇ ನೀನು ಅಪ್ಪಟ್ಟಿ ದುಡಿತೀಯ ಏನು 1 kg ಹಣ್ಣು ತಗೊಂಬಂದು ಕೊಡು ತಿಂದ್ರು ತಿನ್ಲೇಳ ಅವಳ್ತಾಗ ಏನು ಅವು ಒಳ್ಳೆವಲ್ಲವು ಅಯ್ಯೋ ಯಾರಿಗಾನ ತಗೊಂಬಂದು ಕೊಟ್ರೆ ಸಹಿಸ್ಕೊಂಬ ಅಂತಾವಲ್ಲ ಅಯ್ಯೋ ಕೊಟ್ಟಿದ್ಕೊ ಮಾತಾಡ್ತಾವೆ ಕೊಡಲಿಲ್ಲ ಅಂದ್ರೆ ಮಾತಾಡ್ತಾವ ಅಂತಾವ ಅವೆಲ್ಲ ಸುಮ್ಮನೆ ಬಿಸಾಕಪ್ಪ ತಾಂಡು ತಿಂದ್ರೆ ತಿನ್ಲಿ ಅದಕ್ಕೆ ಅದೇ ತಗೊಂಬಂದೆ ಕೊಟ್ಟು ಬಂದೆ ತಗೊಳಮ್ಮ ಅಂತ ಹೇಳಿ ಕೊಟ್ಟು ಬಂದೆ ಏನಾನ ಮಾಡಲಿ ಬಿಡು ಏನೋ ಇವತ್ತು ನಾನು ಒಳ್ಳೇದು ಮಾಡಿದ್ರೆ ನನಗೂ ಮುಂದೊಂದು ದಿನ ಯಾವತ್ತೋ ಒಳ್ಳೇದಾಗುತ್ತೆ ನಮ್ಮ ಅಮ್ಮನೇ ಅದಕ್ಕೆ ತಗೊಂಬಂದು ಕೊಟ್ಟೆ ನಮ್ಮ ಅಮ್ಮಗೆ ಬೇಜಾರು ಮಾಡಿಸಿ ನನಗೇನು ಒಳ್ಳೇದಾಗಲ್ಲ ಅಂತ ಎಷ್ಟಾಗಲಿ ತಾಯಿನೇ ತಾನೇ ಮತ್ತೆ ಎಷ್ಟೇ ಆಗಲಿ ತಾಯಿನೇ ತಗೊಂಬಂದು ಕೊಟ್ಟಿದ್ಯಾ ಬೇಡತ್ತ ಹೆಂಗಾತ್ಲಾಗೆ ಒಳ್ಳೇದಾಗಲಿ ಚೆನ್ನಾಗಿರಪ್ಪ ದೇವ್ರ ಹತ್ಕೆ ಮತ್ತು ನಿನಗಂತೂ ತನ್ನ ಕೊಟ್ಟಿರೋದು ನೀನು ಒಳ್ಳೆ ರೀತಿ ಯೋಚನೆ ಮಾಡ್ತೀಯ ಒಳ್ಳೆದು ಯೋಚನೆ ಮಾಡೋದಕ್ಕೆ ನಿನಗಂತೂ ದೇವರು ಅನ್ನ ಕೊಟ್ಟಿರೋದು ಕಣಪ್ಪ ಇಲ್ಲ ಅಂದಿದ್ರೆ ದೇವರು ಯಾರಿಗೇನು ಕೊಡ್ಬೇಕು ಅಂತ ನೋಡೇ ಕೊಡೋದು ಯಾರನ್ನ ಎಲ್ಲಿ ಇಕ್ಬೇಕು ಅಲ್ಲಿಗೆ ಇಕ್ಕಿರ್ತಾನೆ ನೋಡ ಅಲ್ಲೇ ದೇವರು ಅಷ್ಟು ಸುಲಭ ಅಲ್ಲ ಕಷ್ಟಪಟ್ಟು ದುಡಿಯೋರಿಗೆ ಒಂಥರ ದುಡಿದಿಲ್ದಾರ ಒಂಥರ ಯಾರನ್ನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಿರ್ತಾನೆ ಇವ್ರು ಒಳ್ಳೇದು ಮಾಡೋದಕ್ಕೆ ಮತ್ತು ಇವ್ರಿಗೂ ಒಳ್ಳೇದಾಗಿರೋದು ಇವ್ರು ಯಾರಿಗೇನೋ ಅನ್ಯಾಯ ಮಾಡಿಲ್ಲ ಅವ್ರು ಬದುಕೇನೋ ಬಾಳೆನೋ ಒಟ್ಟಿನಲ್ಲಿ ಕಷ್ಟಪಟ್ಟು ದುಡಿತಾರೆ ಕಷ್ಟಪಟ್ಟು ದುಡಿಯೋರ್ತಾಗ ಅಷ್ಟೇ ಲಕ್ಷ್ಮಿ ಇರೋದು ಕಷ್ಟಪಟ್ಟು ದುಡಿತಾರೆ ಈಕೆ ಅಂತಾರೆ ಅಷ್ಟೇ ಜನಗಳೇನು ಮಾತಾಡ್ತಾರೆ ಅಯ್ಯೋ ಮಸ್ತಾಗಿ ಮಾಡ್ಕೊಂಡವ್ರೆ ಅಂತಾರೆ ಆದರೆ ಕಷ್ಟಪಟ್ಟು ದುಡಿಯೋದು ಯಾರಿಗೂ ಕಾಣಿಸಲ್ಲ ಕಷ್ಟಪಟ್ಟು ದುಡಿಬೇಕು ಕುಕ್ಕಂಡಿರೋರಿಗೆ ಯಾರಿಗೂ ಯಾತು ಮುಂದಕ್ಕೆ ಬರಲ್ಲ ಕುಕ್ಕಂಡಿರೋರಿಗೆ ಯಾತು ಬರುತ್ತೆ ನೋಡೋಣ ಅದೇ ಏನೋ ಈಗ ಹಳೆ ದಿನಾನ ದಿಮ್ಗಿದ್ದಾಗ ದುಡ್ಕೊಂಡು ನಿಕ್ಕೊಂಡು ಕುಕ್ಕಂಡುಂಡ್ರೆ ಅವಾಗ ಬಿಡು ಅವಾಗ ಕಷ್ಟಪಟ್ಟೋದು ಇವಾಗ ಸಿಮ್ತಾರೆ ಅಂತನು ಅಲ್ಲ ಕುಕ್ಕಣಿದ್ದಾಗ ಯಾರಿಗೆ ಆಗಲಿ ಯಾವತ್ತು 10 ರೂಪಾಯಿ 1 ರೂಪಾಯಿ ಬರುತ್ತೆ ನೋಡೋಣ ಹೋಗಿ ನಾನು ಅಲ್ಲಿ ಕೆಲಸ ಮಾಡಿದರೆ ನನಗೆ ಕೂಲಿ ಹೋಗಿದ್ದಕ್ಕೆ ಮತ್ತು 200 ರೂಪಾಯಿ ಕೂಲಿ ಕೊಡ್ತಾರೆ ಕೂಲಿ ಹೋಗ್ದಂಗೆ ಸುಮ್ಮನೆ ಮನೆಗೆ ಕುಕ್ಕಂಡ್ರೆ ಯಾರನ್ನ ತಗೊಂಬಂದು ಕೊಡ್ತಾರ ಯಾರೂ ಕೊಡಲ್ಲ ಯಾರೇ ಆಗಲಿ ಈಗ ಕಷ್ಟಪಟ್ಟು ಮಾಡಿದವ್ರಿಗೆ ಮಾತ್ರ ಒಂದು ತುತ್ತು ಅನ್ನ ಅಮ್ಮಗೆ ಯಾಕೆ ಬೇಜಾರು ಮಾಡಿಸೋದು ಬಿಡತ್ತ ತಿಂದ್ರು ತಿನ್ನಲಿ ನಂದೇನೆಲ್ಲ ದೇವ್ರು ಕೊಟ್ಟಿರೋದೆಲ್ಲ ಹೋಗ್ಬಿಡೋದಿಲ್ಲ ಅಂತೇಳಿ ತಗೊಂಬಂದು ಕೊಟ್ಟೆ ತಿನ್ಕೊಂಡಿರ್ಲಿ ಯಾರನ್ನ ತಿನ್ನಲಿ ಬಿಡಲಿ ಒಟ್ಟಿನಲ್ಲಿ ಕೊಡ್ತೀನಿ ಮತ್ತೆ ತಗೊಂಬಂದು ಕೊಟ್ಟರೆ ಬೇಜಾರು ಮಾಡ್ಕೊಂಬತ್ತು ನಮ್ಮ ಅಮ್ಮಯ್ಯ ಎಷ್ಟೇ ಆಗಲಿ ನಮ್ಮ ಅಮ್ಮನೇ ಎಷ್ಟೇ ಆಗಲಿ ಎತ್ತು ತಾಯಿ ಅದಕ್ಕೆ ತಗೊಂಬಂದು ಕೊಟ್ಟೆ 1 kg ಹಣ್ಣು ತಗೊಂಬಂದು ಕೊಡೋದ್ರಿಂದ ಏನಾಗಲ್ಲ ಅಂತೇಳಿ ನೋಡ್ತಾ ಇರ್ರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.